ಕಂಟೆಂಟ್ಗಳು ನೋಡಿದಾಗ ಆ ಸಿನಿಮಾದ ಟೈಟ್ಲಿಗೆ ತಕ್ಕಂಗೆ ದಿ ರೈಸ್ ಆಫ್ ಅಶೋಕ್ ಅಲ್ಲ, ಇದು ದಿ ರೈಸ್ ಆಫ್ ಸತೀಶ್ ಅಂತ ಒಂದಷ್ಟು ಕಮೆಂಟ್ಸ್ಗಳು. ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಅದು ನಿಜ ಅಂತ ಅನ್ನಿಸ್ತಾ ಇದೆ. ಈ ಸಿನಿಮಾ ಮೂಲಕ ಮತ್ತೊಂದು ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ನಿಮಗೆ ಹೆಸರು ಬರುವಂಥದ್ದು. ಅಲ್ಲ, ಈಗ ನನ್ನ ಎಫರ್ಟೋ ಅಥವಾ ನಮ್ಮ ಸಿನಿಮಾನೋ ಅಥವಾ ನಮ್ಮ ಇಡೀ ತಂಡದ ಶ್ರಮನೋ ನೋಡಿ ಈಗ ಆ ಥರ ಹೇಳ್ತಿರೋದು, ಐ ಆಮ್ ವೆರಿ ಹ್ಯಾಪಿ. ನಾನು ಅದಕ್ಕೆ ಎಷ್ಟು ಹಾನರ್ ಅಂದರೆ ಅದನ್ನು ಸ್ವೀಕರಿಸೋಕ್ಕೆ ನಾನು ದೊಡ್ಡವನ ಸಣ್ಣವನ ನಂಗೆ ಗೊತ್ತಿಲ್ಲ. ಆ್ಯಂಡ್ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ ನಾನು ಆ ಥರ ಹೇಳ್ತಿರೋ ಮಾತುಗಳಿಗೆ. ಅದಾಗಲಿ, ಅದಾಗೋದ್ರ ಮುಖಾಂತರ ಏನಂದರೆ ನಮ್ಮ ಇಡೀ ತಂಡದಲ್ಲಿ ಸಾವಿರಾರು ಜನ ಈ ಸಿನಿಮಾದ ಮೇಲೆ ಕೆಲಸ ಮಾಡಿದ್ದೀವಿ. ಅವ್ರ ಎಲ್ಲರ ಎಫರ್ಟ್ಗೆ ನಾವು ಪ್ರತಿಫಲ ಏನು ಗೊತ್ತಾ, ಪ್ರತಿಫಲ ಅಂದರೆ ಬರೀ ದುಡ್ಡಿಂದ ಪ್ರತಿಫಲ ಅಲ್ಲ, ಜನ ನೋಡಿ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಗೊತ್ತಾ. ಅದಕ್ಕಿಂತ ಏನೋ ದೊಡ್ಡ ವಿಷಯ ನಮ್ಗೆ ಇನ್ನೊಂದಿಲ್ಲ. ನಾವು ಸಿನಿಮಾ ಎಸ್ಪೆಷಲಿ ನಾವು ಕೆಲಸ ಮಾಡೋದೇ ಜನ ನೋಡಬೇಕು, ಅಷ್ಟು ಜನ ಬರಬೇಕು, ಅಷ್ಟು ಜನ ನಮ್ಮ ಸಿನಿಮಾ ನೋಡಬೇಕು. ಎಲ್ರಿಗೂ ಅಷ್ಟೇ, ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಪ್ರತಿಯೊಬ್ಬರಿಗೂ ಅದೇ ಇರುತ್ತೆ. ಓಕೆ, ನಾವು ಅದಕ್ಕೋಸ್ಕರ ಸಿನಿಮಾ ಮಾಡೋದು. ನಮ್ಮ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡಲಿ, ಓ ಟಿ ಟಿಲಿ ಬಂದಾಗ ನೋಡಿದ್ರು, ಇನ್ನೆಲ್ಲ ನೋಡಿದ್ರು ಅನ್ನೋದು ಅಷ್ಟು ಖುಷಿ ಕೊಡಲ್ಲ ನಮಗೆ. ಯಾಕೆಂದ್ರೆ ನಾವು ಮಾಡಿರೋ ಸೌಂಡ್ ಡಿಸೈನ್ಗಾಗಲಿ ವಿಜುವಲ್ಸ್ಗಾಗಲಿ ಆ ಥಿಯೇಟ್ರಲ್ಲಿ ನೋಡಿ ಖುಷಿ ಪಡ್ತಾರೆ ಗೊತ್ತಾ. ಅದೇ ನಮ್ಗೆ ಸಂತೋಷ ಆಗೋದು ಆ್ಯಕ್ಟರ್ಗಳಿಗೆ, ಸಿನಿಮಾದವ್ರಿಗೆ ಎಸ್ಪೆಷಲಿ. ಹಾಗೆ ಏನೋ ಯಾರು ಹೇಳ್ತಾ ಇದ್ದಾರೆ ದಿ ರೈಸ್ ಆಫ್ ಸತೀಶ್ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಅದು ನಿನ್ನ ಥರ ಯೋಚನೆ ಮಾಡೋರು ಅಥವಾ ಇನ್ಯಾರೋ ನಮ್ಮ ಥರನೇ ಯೋಚನೆ ಮಾಡೋರು ಅಥವಾ ನಮ್ಮ ಥರನೇ ಇನ್ಯಾರೋ ಒಳ್ಳೇದಾಗಲಿ ಇವ್ರಿಗೆಲ್ಲ ಅಂತ ಯೋಚನೆ ಮಾಡೋರು ಆಡೋ ಮಾತುಗಳಷ್ಟೇ. ಅದಕ್ಕೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ನೇರವಾಗಿ ಯಾವುದರ ಮೇಲಿನ ಕ್ರಾಂತಿ ಇದೆ ಈ ಸಿನಿಮಾ ಅಂತ? ಎಲ್ಲ ಬದುಕಿನ ಬಗ್ಗೆ ಕ್ರಾಂತಿ. ನಮ್ಮ ಬದುಕು ನಮ್ಗೆ ಬೇಕು ಅನ್ನೋ ಕ್ರಾಂತಿ, ಅದು ಕಮರ್ಷಿಯಲಾಗಿ ಹೇಳಿದ್ದೀವಿ. ನನ್ನ ಹಕ್ಕು ನನಗೆ ಬೇಕು ಅನ್ನೋ ಕ್ರಾಂತಿ, ನನ್ನ ಶಿಕ್ಷಣ ನನಗೆ ಬೇಕು ಅನ್ನೋ ಕ್ರಾಂತಿ. ಒಂದು ಮಗು ಹುಟ್ಟಿದಾಗ ಅದಕ್ಕೆ ಹಾಲು ಬೇಕು ಅನ್ನೋದು ಅದರ ಹಕ್ಕು ತಾನೆ, ಅದರ ಊಟ ಬೇಕು ಅನ್ನೋದು ಅದರ ಹಕ್ಕು ತಾನೆ, ಅದಕ್ಕೊಂದು ಶಿಕ್ಷಣ ಬೇಕು ಅನ್ನೋದು ಅದರ ಹಕ್ಕು ತಾನೆ, ಚಳಿಯಾದಾಗ ಬಟ್ಟೆ ಬೇಕು ಅನ್ಸೋದು ಅದರ ಹಕ್ಕು ತಾನೆ. ನಾನು ಓಡಾಡಕ್ಕೆ ಒಂದು ಸೈಕಲ್ ಇರಲಿ ಅನ್ನೋದು ಅದರ ಹಕ್ಕು ತಾನೆ. ಬೆಳೀತಾ ಒಂದು ಎಜುಕೇಷನ್ ಸಿಕ್ಕಿ ಅವನು ಒಂದು ಕಾರ್ ಬೇಕು, ಒಂದು ಬೈಕ್ ಬೇಕು ಅನ್ನೋದು ಅವನ ಹಕ್ಕು ತಾನೆ. ಎಲ್ಲರ ಹತ್ರನೂ ಇದೆ, ನನ್ನ ಹತ್ರ ಯಾಕಿಲ್ಲ ಅನ್ನೋದು ಅವನ ಹಕ್ಕು ತಾನೆ. ಅದನ್ನ ಪ್ರತಿಪಾದಿಸುವ, ಅದನ್ನ ಬಲವಾಗಿ ಹೇಳುವಂಥ ಸಿನಿಮಾ ಅದು. ಏನಂದ್ರೆ ಒಂದು ಲವ್ ಸ್ಟೋರಿ ಜೊತೆಗೆ ಕಮರ್ಷಿಯಲ್ ಆಗಿ ಒಂದು ಆ್ಯಕ್ಷನ್ ಜೊತೆಗೆ ಒಳ್ಳೆ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುವಂಥ ಸಿನಿಮಾ. ಯೂತ್ಸ್ಗೆ ಹೆಂಗೆ ಇಷ್ಟ ಆಗುತ್ತೋ ಫ್ಯಾಮಿಲಿ ಆಡಿಯನ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾಕಂದ್ರೆ ಸಪ್ತಮಿ ಅವ್ರ ಅಪ್ಪ ಅಮ್ಮಂಗೆ ಅಷ್ಟು ಕನೆಕ್ಟ್ ಆಗಿ ಸಿನಿಮಾ ಅಂತಂದರೆ 100% ನೋಡುಗರಿಗೆ ಎಲ್ರಿಗೂ ಆ ಇಂಪ್ಯಾಕ್ಟ್ ಮಾಡುತ್ತೆ. ಈ ಜೋಡಿ ಬಗ್ಗೆ ಮಾತಾಡೋದಾದ್ರೆ, ಅಂದರೆ ತುಂಬ ಕನಸಿನ ಪಾತ್ರ ಅದು ಅಂಬಿಕಾ ಅನ್ನೋಂಥದ್ದು. ಸಿನಿಮಾದ ಸ್ಕ್ರೀನ್ ಪ್ಲೇ ಅಂದರೆ ಕತೆ ಬರ್ತಿರೋ ಟೈಮಲ್ಲೂ ಭಾಳ ಕಾಡುವಂಥ ಪಾತ್ರ ಅದು. ಸೊ ಅದು ಸಪ್ತಮಿ ಅವ್ರು ಬಂದ ನಂತರದಲ್ಲಿ ಆನ್ ಸ್ಕ್ರೀನ್ ಬರುವಂಥ ಸಂದರ್ಭದಲ್ಲಿ ಹೇಗೆ ನಿಮ್ಮ ಅಂದ್ಕೊಂಡಿದ್ರಲ್ಲ ಈ ಸಿನಿಮಾ ಈ ಪಾತ್ರ ಈ ಮಟ್ಟಕ್ಕೆ ಹೋಗುತ್ತೆ ಅಂತ, ಅದೆಲ್ಲ ಫುಲ್ಫಿಲ್ ಆಗಿದೆ ಅಂತ? ನನಗೆ 100ಕ್ಕೆ ಏನಾದ್ರು ಜಾಸ್ತಿ ಪರ್ಸೆಂಟೇಜ್ ಇದ್ದರೆ ಅಷ್ಟು ಖುಷಿಯಾಗಿದೆ ನನಗೆ ಅವ್ರು ಬಂದಿರೋದು. ಯಾಕೆಂದರೆ ನಾನು ಹೇಳಿದೆ, ಅವರೇ ಹೇಳಿದ್ರಲ್ಲ ಅವ್ರು ಬಂದ ತಕ್ಷಣ ಹೆಂಗೆ ಸ್ಪೀಡ್ ಆಯಿತು ಅಂತ. ನಾವು ಕೆಲವೊಂದು ಮಾತುಗಳು ನಂಬಲ್ಲ. ಲಕ್ಷ್ಮಿ ಮನೆಗೆ ಬಂದ ತಕ್ಷಣ ಎಲ್ಲ ಒಳ್ಳೇದಾಗುತ್ತೆ ಅಂತಾರೆ. ನನ್ನ ಮಗಳ ಮನೆಗೆ ಬಂದಮೇಲೆ ನನಗೂ ಆ ಥರ ಚೇಂಜಸ್ ಆಯಿತು. ಹಂಗೆ ಅಂಬಿಕಾ ಬಂದಮೇಲೆ ಏನೋ ಅಶೋಕನ ಬಾಳಿಗೆ ಅಂಬಿಕಾ ಕಾಲಿಟ್ಟ ಮೇಲೆ ಎಲ್ಲವೂ ಪಾಸಿಟಿವ್ ಆಗೋಯ್ತು. ರಪ್ಪನ್ ಶೂಟಿಂಗ್ ಮುಗಿಸ್ಬಿಟ್ವಿ, ಮುಗಿಸ್ಕೊಂಬಂದು ಪಟ್ಟಂತ ರಿಲೀಸ್ಗೆ ಬರ್ತಾ ಇದ್ದೀವಿ. ಇಷ್ಟು ಸ್ಪೀಡಾಗಿ ಎಲ್ಲ ಆಗುತ್ತೆ. ಆಮೇಲೆ ನಮ್ಮ ಪ್ರಮೋಷನ್ಸು ತುಂಬ ಚೆನ್ನಾಗಿ ರೀಚ್ ಆಗಿದೆ ಎಲ್ಲ ಕಡೆ, ಅದೊಂದು ಖುಷಿ ನಮಗೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಂತಂದರೆ, ಈ ಸಾಂಗು ಮತ್ತು ಈ ಕಂಟೆಂಟ್ ನೋಡಿ ತಮಿಳಿಂದ ಒಂದು ದೊಡ್ಡ ಸಂಸ್ಥೆ ಆಫರ್ ಮಾಡಿದೆ ರಿಲೀಸ್ ಮಾಡೋದಕ್ಕೆ. ಅದು ಈ ವಾರದಲ್ಲಿ ಡಿಸೈಡ್ ಆಗ್ತಿದೆ. ಅದೇನಾದರೂ ಆದರೆ ಕನ್ನಡದಷ್ಟೇ ಚೆನ್ನಾಗಿ ಅಲ್ಲೂ ರಿಲೀಸ್ ಆಗುತ್ತೆ ಸಿನಿಮಾ. ಅಲ್ಲೂ ಒಂದು 200-300 ಸ್ಕ್ರೀನಲ್ಲಿ ರಿಲೀಸ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಅದೊಂದು ನಮಗೆ ಸದ್ಯಕ್ಕೆ ನಮ್ಮ ತಂಡಕ್ಕೆ ಸಿಕ್ಕಿರುವಂಥ ಖುಷಿ ಸುದ್ದಿ. ಅದ್ರ ಜೊತೆಗೆ ತೆಲುಗುದು ಮಾತುಕತೆ ನಡೀತಾ ಇದೆ, ಅಲ್ಲೂ ಚೆನ್ನಾಗಿ ಲಾಂಚ್ ಮಾಡಬೇಕು, ರಿಲೀಸ್ ಮಾಡಬೇಕು ಅಂತ. ಅಟ್ ಎ ಟೈಮ್ ನಮಗೆ ಈ ಥರ ಒಂದೊಂದು ಸರ್ಪ್ರೈಸ್ಗಳು ಬರ್ತಾ ಇರೋದು ನಮ್ಗೆ ತುಂಬ ಖುಷಿಯಾಗಿದೆ. ಆಮೇಲೆ ನಮ್ಮ ಮಾದೇವ ಸಾಂಗ್ ಆಗಲಿ, ಯಾಕೋ ಸಾಂಗ್ ಆಗಲಿ ಜನ ಮೆಚ್ಚಿದ್ದಾರೆ. ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಎಲ್ಲೇ ಹೋದರೂ ಅದ್ರ ಬಗ್ಗೆ ಮಾತಾಡ್ತಾರೆ, ಅದೊಂದು ಖುಷಿ.